ಈ ಸಿನಿಮಾದಿಂದ ಯಾರಾದರೂ ಇನ್ಸ್ಪೈರ್ ಆಗಿಬಿಟ್ರೆ ಊರು, ಕೇರಿ, ನಾಡು, ದೇಶ, ಪ್ರಪಂಚನೇ ಸರ್ವನಾಶ ಆಗೋಗ್ಬಿಡುತ್ತೆ. ಯಾರೂ ಈ ಸಿನಿಮಾ ನೋಡಿ ಇನ್ಸ್ಪೈರ್ ಆಗಿಬಿಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಈಸ್ ಮಧು. ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರಿ ಪುಷ್ಪ 2 ರಿವ್ಯೂ. ಒಂದಷ್ಟು ಜನ ಕನ್ನಡದಲ್ಲಿ ಮಾಡಿದ್ದಾರೆ, ನಾನು ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ಫಸ್ಟು ಪ್ರಿಫರೆನ್ಸು ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡೋರ್ದಾಗಿರಬೇಕು, ಅಥವಾ ಕನ್ನಡಕ್ಕೋಸ್ಕರ ಯಾರಿರ್ತಾರೋ ಸಿನಿಮಾಗಳನ್ನ ಡಬ್ಬಿಂಗ್ ಮಾಡಿ ನೀಟಾಗಿ ಕನ್ನಡದಲ್ಲಿ ಪ್ರಿಫರೆನ್ಸ್ ಕೊಡ್ತಾರೋ ಅವ್ರಿಗೋಸ್ಕರ ಮಾತ್ರ ಫಸ್ಟ್ ಡೇ ರಿವ್ಯೂ, ಅಥವಾ ಕನ್ನಡ ಸಿನಿಮಾಗಳಿಗೋಸ್ಕರ ಇರುತ್ತೆ. ಇವತ್ತು ಬಿಡು ಮಾಡೋಣ, ನಾಳೆ ಮಾಡಿದ್ರು ನಡೆಯುತ್ತೆ ಅಂದ್ಬಿಟ್ಟು ನಿನ್ನೆ ಸಿನಿಮಾ ನೋಡ್ಕೊಂಡು ಬಂದೆ. ಓಕೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಪುಷ್ಪ ದಿ ರೈಸ್ ಅಂದರೆ ಪಾರ್ಟ್ 1 ನೋಡಿದ್ರಿ. ಆ ಪಾರ್ಟ್ 1ನಲ್ಲಿ ಅಲ್ಲು ಅರ್ಜುನ್ ಅವರ ಒಂದು ಕ್ಯಾರೆಕ್ಟರ್ ಏನಿದೆ, ಪುಷ್ಪ ಅನ್ನೋ ಕ್ಯಾರೆಕ್ಟರು, ಕೂಲಿಯಿಂದ ಹಿಡಿದು ಕೂಲಿ ಆಗಿದ್ದವನು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಕೆಲಸ ಬಿಡ್ತಾನೆ. ಅದಾದಮೇಲೆ ಸಿಂಡಿಕೇಟ್ಗೆ ನಾನೇ ಹೆಡ್ ಆಗಬೇಕು, ಅಥವಾ ಆ ಸಿಂಡಿಕೇಟ್ನ ಎಲ್ಲನೂ ನಾನೇ ರೂಲ್ ಮಾಡಬೇಕು ಅಂತ ಮನಸ್ಸಿರುತ್ತೆ. ಬಟ್ ಅದಕ್ಕೆಲ್ಲ ಅವನು ಏನೇನು ಸರ್ಕಸ್ ಮಾಡ್ತಾನೆ ಅನ್ನೋದನ್ನು ಪಾರ್ಟ್ 1ನಲ್ಲಿ ನೀವು ನೋಡಿದ್ರಿ. ಅವ್ನು ಎಲ್ಲಿಗೆ ಹೋಗಿ ತಲುಪ್ತಾನೆ ಅನ್ನೋದನ್ನು. ಪಾರ್ಟ್ 2ಗೆ ಬಂದರೆ, ಈಗ ಆಲ್ರೆಡಿ ಸಿಂಡಿಕೇಟ್ನ ಹೆಡ್ ಆಗಿರುವಂತಹ ಪುಷ್ಪ ಯಾವ್ಯಾವ ರೀತಿ ಆ ಸಿಂಡಿಕೇಟ್ನ ರೂಲ್ ಮಾಡ್ತಾನೆ, ಅವನ ಕೈ ಕೆಳಗಡೆ ಎಷ್ಟು ಜನ ಇದ್ದಾರೆ, ಅವನ ಕೈ ಎಲ್ಲಿವರೆಗೂ ಹೋಗಿದೆ, ಅಥವಾ ಇವನ್ನ ಬಿಟ್ಟು ಸಿಂಡಿಕೇಟಲ್ಲಿ ಯಾರು ತೀರ್ಮಾನಗಳನ್ನು ಅಥವಾ ದೊಡ್ಡ ದೊಡ್ಡ ವಿಷಯಗಳಿಗೆ ಸಂಬಂಧಪಟ್ಟಂತೆ ಫೈನಲೈಸ್ ಮಾಡೋರು ಯಾರು ಇರೋದಿಲ್ಲ, ಆ್ಯಂಡ್ ಆಲ್ಸೋ ಇವನನ್ನು ಯಾರೂ ಮುಟ್ಟೋಕ್ಕಾಗಲ್ಲ ಅನ್ನೋ ಒಂದು ಮೈಂಡ್ಸೆಟ್ನ ಡೈರೆಕ್ಟ್ರು ಸಿನಿಮಾ ಪೂರ್ತಿ ತೊಗೊಂಡೋಗಿರ್ತಾರೆ. ಫಸ್ಟ್ ಹಾಫ್ ಬಗ್ಗೆ ಮಾತಾಡಿದ್ರೆ ಒಂದಷ್ಟು ಕಾಮಿಡಿ ಇದೆ. ಆ ಕಾಮಿಡಿ ಬಂದ್ಬಿಟ್ಟು ಯಾರಿಂದ ಕಾಮಿಡಿ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಸಿನಿಮಾ ಬಿಟ್ಕೊಟ್ಟಂಗಾಗತ್ತೆ. ಐ ಥಿಂಕ್ ಬೇರೆ ಕ್ಯಾರೆಕ್ಟರ್ಗಳನ್ನು ಹಾಕ್ಕೊಂಡು ನೀವು ಕಾಮಿಡಿ ಮಾಡ್ಬೋದಾಗಿತ್ತು. ಬಟ್ ಆ ಕ್ಯಾರೆಕ್ಟರ್ ಏನಿದೆ ಪಾರ್ಟ್ 1ನಲ್ಲಿ ಸ್ಟ್ರಾಂಗಾಗಿ ತೋರಿಸ್ಬಿಟ್ಟು ಪಾರ್ಟ್ 2ಅಲ್ಲಿ ಒಂದು ಸ್ವಲ್ಪ ಫನ್ನಿ ಮೂಮೆಂಟ್ಸ್ ಥರ ಮಾಡಿಬಿಟ್ರು. ಇಲ್ಲಿ ಸ್ವಲ್ಪ ತಕ್ಕಮಟ್ಟ ಕಾಮಿಡಿ ಇದೆ. ಆ್ಯಂಡ್ ಆ್ಯಕ್ಟಿಂಗ್ ವೈಸ್ ಬಂದು ಅಲ್ಲು ಅರ್ಜುನ್ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋವಂಥದ್ದು. ಆ್ಯಂಡ್ ಆ್ಯಸ್ ಯೂಶುವಲ್ ರಶ್ಮಿಕಾ ಮಂದಣ್ಣ, ಸಾರಿ ಅವ್ರ ಹೆಸರು ಹೇಳೋಕ್ಕೂ ನನಗೆ ಬೇಜಾರು. ಯಾಕೆ ಅಂತಂದರೆ ಮಾತೃಭಾಷೆನ ಬಿಟ್ಟವರು ನಮಗೆ ಅಷ್ಟು ಇಷ್ಟ ಆಗೋದಿಲ್ಲ. ಕನ್ನಡನ ಮರ್ತವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಒಂದು ಚೂರು ಇಷ್ಟ ಆಗೋದಿಲ್ಲ. ಸಾಕು ಅವ್ರ ಬಗ್ಗೆ ಇರಲಿ. ಅದನ್ನು ಬಿಟ್ಟು ಪುಷ್ಪ ಪಾರ್ಟ್ 1ನಲ್ಲಿ ಏನೇನು ಕ್ಯಾರೆಕ್ಟರ್ಗಳಿತ್ತು ಎಲ್ಲ ಕ್ಯಾರೆಕ್ಟರ್ಗಳು ಆ್ಯಸ್ ಯೂಶುವಲ್ ಸೇಮ್ ಎಕ್ಸಾಕ್ಟ್ಲಿ ಇದರಲ್ಲಿ ಕ್ಯಾರಿ ಮಾಡಿದ್ದಾರೆ. ಫಸ್ಟ್ ಹಾಫ್ ಮುಗಿತಾ ಇದ್ದಂಗೆ ಇಂಟ್ರೋಲ್ ಬ್ಲಾಕು ಓಕೆ ಅಂತ ಅನ್ನಿಸ್ತು ನನಗೆ. ಫಸ್ಟ್ ಹಾಫ್ ನನಗೆ ಎಂಟರ್ಟೈನ್ಮೆಂಟ್ ಆಗಿತ್ತು. ಬಟ್ 1-1.5 ಗಂಟೆ ಆ್ಯಕ್ಚುಲಿ ನಾನು ಇನ್ನೊಂದು ಹೇಳ್ಬಿಡ್ತೀನಿ, ಈ ಸಿನಿಮಾನ ನೋಡೋದಕ್ಕೆ ಪೇಷನ್ಸ್ ಬೇಕು. ನಿಮಗೆ ಪೇಷನ್ಸ್ನ ಚೆಕ್ ಮಾಡುವಂಥ ಸಿನಿಮಾ ಇದು. ಇನ್ನೇನು ಮುಗೀತು ಗುರು ಸಿನಿಮಾ ಅಂದ್ಕೊಳ್ಳೋ ಅಷ್ಟರಲ್ಲಿ ಇನ್ನೂ 10ರಿಂದ 15 ನಿಮಿಷ ನಿಮಗೆ ಸಿನಿಮಾ ಡ್ಯೂರೇಷನ್ ಇದೆ ಅಂತ ಅವಾಗ ಗೊತ್ತಾಗುತ್ತೆ. ಸ್ಟಿಲ್ ನೀವು ಕಾಮಾಗಿ ಕೂತ್ಕೊಂಡು ಸಿನಿಮಾನ ನೋಡ್ತೀನಿ, ಹೆಚ್ಚು ಕಡಿಮೆ 4 ಅವರ್ನ ಈ ಸಿನಿಮಾ ಕೊಡ್ತೀನಿ ಅನ್ನೋದಾದರೆ ನೀವು ನೋಡ್ಬೋದು. 3.5 ಗಂಟೆ ಡ್ಯಾಮ್ ಶ್ಯೂರ್ ಸಿಕ್ಕಾಪಟ್ಟೆ ಲ್ಯಾಗ್ ಆಗೋಯ್ತು. ಆ್ಯಂಡ್ ಸಿನಿಮಾದ ಒಳಗಡೆ ನೋಡಿದಾಗ ನಿಮಗೆ ಯಾವುದೇ ಸೀನ್ಗಳು ಲ್ಯಾಗ್ ಮಾಡ್ತಾ ಇದ್ದಾರೆ, ಅಥವಾ ಈ ಸೀನ್ ಬೇಕಾಗಿರಲಿಲ್ಲ, ಅಥವಾ ಇನ್ನೊಂದು ಮತ್ತೊಂದು ಬೇಡದೇ ಇರೋ ಸೀನ್ಗಳನ್ನ ಇಟ್ಟಿದ್ದಾರೆ ಇದರಲ್ಲಿ ಅನ್ನೋ ಥರ ಏನೂ ಇಲ್ಲ. ಬೇಡದೇ ಇರೋ ಸೀನ್ ಇಟ್ಟಿದ್ದಾರೆ ಅನ್ನೋದು ತೆಗಿಬೋದಾಗಿತ್ತು. ಇಲ್ಲಿ ಯಾವುದೇ ಸೀನ್ನ ತೆಗೆದಾಕುವಂಥದ್ದು ಇರಲಿಲ್ಲ, ಅದಕ್ಕೋಸ್ಕರ ಡ್ಯೂರೇಷನ್ನ ಲಾಂಗ್ ಮಾಡಿದ್ದಾರೆ. ಸೆಕೆಂಡ್ ಹಾಫಿಗೆ ಬಂದರೆ ನಿಮಗೆ ಸಿನಿಮಾ ಬಂದು ಸೆಕೆಂಡ್ ಹಾಫಲ್ಲಿ ಮೇಯ್ನ್ ಎಲಿಮೆಂಟ್ಸ್ ಅಂದರೆ ಒಂದು ಫಸ್ಟ್ ಹಾಫಲ್ಲಿ ಪಾರ್ಟ್ 1 ಸಿನಿಮಾದಲ್ಲಿ ನಡೆದಂಥ ಘಟನೆಗಳು ಮತ್ತು ಫಸ್ಟ್ ಹಾಫಲ್ಲಿ ನಡೆದಂಥ ಘಟನೆಗಳಿಗೆ ಪಾರ್ಟ್ 2ಅಲ್ಲಿ ನಿಮಗೆ ಜಡ್ಜ್ಮೆಂಟ್ ಕೊಡ್ತಾ ಹೋಗ್ಬೇಕು. ಅದನ್ನೆಲ್ಲ ಫಿನಿಷ್ ಮಾಡ್ತಾ ಹೋಗ್ಬೇಕಾಗತ್ತೆ. ಯಾವ ರೀತಿ ಫಿನಿಶಿಂಗ್ ಕೊಡ್ತಾರೆ ಅಥವಾ ಅದನ್ನು ಹೆಂಗೆ ಮುಗಿಸ್ತಾರೆ. ಕೆಲವೊಂದು ಕ್ಯಾರೆಕ್ಟರ್ಗಳಿಗೆ ಫಸ್ಟ್ ಹಾಫಲ್ಲಿ ಬಂದಂಥ ಕ್ಯಾರೆಕ್ಟ್ರು ಫಸ್ಟ್ ಹಾಫಲ್ಲಿ ಇರೋ ಇಂಟ್ರೋ ಅದಕ್ಕೆ ಮುಗಿಸೇ ಇಲ್ಲ. ಅಂದರೆ ಇಂಟ್ರೋ ಬರುತ್ತೆ, ಇಂಟ್ರೋ ಬಂದಾದಮೇಲೆ ಒಂದು ಸೀನು ಬರುತ್ತೆ. ಆ ಸೀನು ನೆಕ್ಸ್ಟ್ ಎಲ್ಲಿಗೆ ಕನೆಕ್ಟ್ ಮಾಡ್ತಾರೆ, ನಾನು ಆ ಸೀನ್ ಎಲ್ಲಿಗೆ ಕನೆಕ್ಟ್ ಮಾಡ್ತಾರೆ ಅಂತ ನೋಡ್ತಾನೆ ಇದ್ದೀನಿ, ಫುಲ್ಲು ಕ್ಲೈಮ್ಯಾಕ್ಸ್ ಬರೋವರೆಗೂ ನೋಡ್ತಾನೆ ಇದ್ದೀನಿ. ಬಟ್ ಆ ಸೀನ್ಗೆ ಒಂದು ಕಾನ್ಕ್ಲೂಷನ್ ಅಥವಾ ಆ ಸೀನ್ಗೆ ಎಂಡ್ ಅನ್ನೋದೇ ಇವ್ರು ಕೊಡಲಿಲ್ಲ. ಅದೊಂದು ಸ್ವಲ್ಪ ನನಗೆಲ್ಲೋ ಸಿನಿಮಾಯಿಂದ ಡಿಸ್ಕನೆಕ್ಟ್ ಆಯಿತು ಅಂತ ಅನ್ನಿಸ್ತು. ಅದೊಂದು ಸ್ಟಾರ್ಟಿಂಗ್ ಒಂದು 10 ಮಿನಿಟ್ಸಲ್ಲಿ ಅಲ್ಲೊಂದು ಒಳ್ಳೆ ಫೈಟ್ ಇಟ್ಟಿದ್ದಾರೆ, ನೋ ಡೌಟ್. ಇಂಟ್ರೋ ಸೀನ್ ಬಂದು ನೀವು ನೋಡಿರ್ಬೇಕು, ಆಲ್ರೆಡಿ ಸಿನಿಮಾ ನೋಡಿರೋರು ಇದ್ದರೆ ಕಮೆಂಟ್ ಮಾಡಿ ಅದು ಯಾವ ಸಿನಿಮಾಯಿಂದ ತೊಗೊಂಡಿರುವಂಥದ್ದು, ಇನ್ಸ್ಪೈರ್ ಆಗಿರುವಂಥದ್ದು ಅಂತ. ಆಮೇಲೆ ಫಾರ್ ಶ್ಯೂರ್ ಹೇಳ್ತೀನಿ, 2 ಸೀನ್ ಮಾತ್ರ ಹೈಲೈಟು. ಅದು 2 ಸೀನ್ ಹೈಲೈಟ್ ಆಗೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಕಾಪಿ ಅಂತ ಹೇಳೋಕ್ಕೆ ನಂಗೆ ಇಷ್ಟ ಇಲ್ಲ, ಅಥವಾ ಇನ್ಸ್ಪಿರೇಷನ್ ಅಂತ ಹೇಳೋಕ್ಕೂ ಇಷ್ಟ ಇಲ್ಲ. ಬಟ್ ನನಗೆ ಸಿಮಿಲರ್ ಅಂತ ಅನ್ನಿಸ್ತು. KGF ಚಾಪ್ಟರ್ 2 ಮತ್ತು KGF ಚಾಪ್ಟರ್ 1 ಎರಡೂ ಸಿನಿಮಾಯಿಂದ ಒಂದೊಂದು ಸೀನ್ ತೊಗೊಂಡಿದ್ದಾರೆ. KGFಯಿಂದ ಇರೋ ಇಂಟ್ರೋ ಸೀನ್ ಆಗಿರ್ಬೋದು, ಮತ್ತು ಸಿಗರೇಟ್ ಹಚ್ಕೊಳ್ಳೋ ಸೀನ್ ಅಂತೂ ನೀವು ನೋ ಡೌಟ್ ನೀವೇನು ಸಿನಿಮಾ ತಂಡದವರು ಯಾವುದೇ ರೀತಿಯಾಗಿ ಜಸ್ಟಿಫಿಕೇಷನ್ ಕೊಡೋಕ್ಕೆ ಹೋದರೂ ಕೂಡ ಆ ಸೀನ್ KGF ಇಂದನೇ ಇನ್ಸ್ಪೈರ್ ಆಗಿರೋದು, ಅಥವಾ KGF ಇಂದನೇ ರೆಫರೆನ್ಸ್ ತೊಗೊಂಡೇ ಮಾಡಿರೋದು ಅಂತ
ಸಣ್ಣ ಹುಡುಗ ಕೂಡ ಹೇಳ್ಬಿಡ್ತಾನೆ. ಸೊ ಆ ಥರದೊಂದಿತ್ತು. ಮತ್ತು ಇನ್ನೊಂದು 2 ಸೀನ್ ನನಗೆ KGF ಈ ಕ್ಯಾಮ್ರಾ ಮೂಮೆಂಟ್ ಆಗಿರ್ಬೋದು, ಅದು ಸ್ವಲ್ಪ KGF ಕಂಪೇರ್ ಮಾಡೋ ಥರನೇ ಇತ್ತು. ಓಕೆ, ಆ ಪಾರ್ಟ್ ಬಿಟ್ಟರೆ ಅಲ್ಲು ಅರ್ಜುನ್ ಅವರ ಕ್ಯಾರೆಕ್ಟರು ಸಿನಿಮಾ ಪೂರ್ತಿ ಏನು ಪುಷ್ಪಾದಿ ರೂಲ್ ಅಂತ ಇದೆ, ಸಿನಿಮಾ ಪೂರ್ತಿ ರೂಲ್ ಮಾಡಿದ್ದಾರೆ ಅವರು. ಆ್ಯಂಡ್ ಕೆಲವೊಂದು ಫೈಟಿಂಗ್ಸ್ ಹೇಳಬೇಕು ಅಂತಂದರೆ, ಫಸ್ಟ್ ಹಾಫಲ್ಲಿ ನಡೆದಂಥ ಫೈಟಿಂಗ್ಸ್ ಆಗಿರ್ಬೋದು, ಸೆಕೆಂಡ್ ಹಾಫಲ್ಲಿ ನಡೆದಂಥ ಫೈಟಿಂಗ್ಸ್ ಆಗಿರ್ಬೋದು, ಅದೆಲ್ಲದಕ್ಕೂ ಮೀರಿದ್ದು ನನ್ನ ಲೈಫಲ್ಲಿ ಆ ಒಂದು ಫೈಟಿಂಗ್ ಮುಗಿಯೋವರೆಗೂ ನನಗೆ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಅಂಥ ಒಂದು ಫೈಟಿಂಗು, ಕ್ಲೈಮ್ಯಾಕ್ಸ್ ಫೈಟಿಂಗು, ಹೆಲಿಕಾಪ್ಟರ್ ತೊಗೊಂಡು ಹೋಗ್ತಾರೆ. ಮುಂದಕ್ಕೆ ಏನಾಗುತ್ತೆ ನೀವು ಸಿನಿಮಾ ನೋಡಿದ್ರೆ ಹೇಳ್ಬೋದು. ಸೀರಿಯಸ್ಲಿ ಹೇಳ್ತೀನಿ, ಒಂದು ಹುಡುಗಿ ತಂಟೆಗೆ ಹೋದರೆ, ಒಂದು ಹೆಣ್ಮಗು ತಂಟೆಗೆ ಹೋದರೆ, ಫ್ಯಾಮಿಲಿಯವನು ಒಬ್ಬ ರೆಸ್ಪಾನ್ಸಿಬಲ್ ದೊಡ್ಡಪ್ಪ ಚಿಕ್ಕಪ್ಪ ಅಥವಾ ಒಂದು ಹುಡುಗ ತನ್ನ ಮನೆಯ ಹೆಣ್ಮಕ್ಳು ತಂಟೆಗೆ ಬಂದಾಗ ಒಂದು ಹುಡುಗ ಹೆಂಗೆ ರಿಯಾಕ್ಟ್ ಆಗ್ತಾನೆ, ಅದಕ್ಕೆ ಸಂಬಂಧಪಟ್ಟಂಥ ಫೈಟ್ ಅದು. ಆ ಒಂದು ಫೈಟನ್ನು ಹಿಂಗೂ ಕೊರಿಯೋಗ್ರಾಫ್ ಮಾಡ್ಬೋದಾ, ಈ ಥರನೂ ಒಂದು ಫೈಟ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸುಕುಮಾರ್ ಅವರ ರೈಟಿಂಗಲ್ಲಿ. ಫಸ್ಟ್ ಹಾಫಲ್ಲಿ ಓಕೆ ಅನ್ನಿಸ್ತು ನನಗೆ. ಸೆಕೆಂಡ್ ಹಾಫಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಂದು ಎಲಿಮೆಂಟ್ಗಳು ಬೇರೆಯೇ ಅಂದ್ಕೊಂಡಿರ್ತೀವಿ ನಾವು, ಬಟ್ ಅಲ್ಲಿ ಇನ್ನೇನೋ ಆಗ್ತಿರುತ್ತೆ. ಅಲ್ಲ, ನಾವು ಅಂದ್ಕೊಳ್ಳೋದನ್ನ ಡೈರೆಕ್ಟ್ರ್ ತೋರ್ಸೋಕ್ಕಾಗಲ್ಲ, ಡೈರೆಕ್ಟ್ರ್ ತೋರಿಸಿರೋದನ್ನ ನೋಡಬೇಕು. ಬಟ್ ಸ್ಟಿಲ್ ಪಾರ್ಟ್ 1ಗೆ ಕಂಪೇರ್ ಮಾಡಿದ್ರೆ ಪಾರ್ಟ್ 2 ಸ್ವಲ್ಪ ಡಲ್ ಹೊಡಿತು ಅಂತ ಹೇಳ್ಬೋದು. ಏನು ಈ ಎಂಟರ್ಟೈನ್ಮೆಂಟ್ ಹಿಡಿದಿಟ್ಕೊಳ್ಳುವಂಥ ಕೆಲಸದಲ್ಲಿ ಕಾಮಿಡಿ ಮಾಡುವಂಥ ಕೆಲಸನ ಬೇರೆ ಆ್ಯಕ್ಟರ್ಗಳು ಕೊಡದೆ ಅಲ್ಲು ಅರ್ಜುನ್ ಅವರಿಗೆ ಕೊಟ್ಬಿಟ್ಟಿದ್ದಾರೆ. ಕಾಮಿಡಿ, ರೊಮ್ಯಾಂಟಿಕ್ ಕಾಮಿಡಿ ಏನಿದೆ, ಅಲ್ಲು ಅರ್ಜುನ್ ಅವರು ಮತ್ತು ಶ್ರೀವಲ್ಲಿ, ನನಗೆ ಅವ್ರ ಒರಿಜಿನಲ್ ಹೆಸರು ಹೇಳೋಕ್ಕಂಗೆ ಇಷ್ಟ ಇಲ್ಲ, ಶ್ರೀವಲ್ಲಿ ಮತ್ತು ಪುಷ್ಪ ಇವರಿಬ್ಬರ ನಡುವೆ ಬರುವಂಥ ಒಂದು ರೊಮ್ಯಾಂಟಿಕ್ ವೇಯಲ್ಲಿರುವಂಥ ಒಂದು ಕಾಮಿಡಿ, ಏನೋ ಪೀಲಿಂಗ್ ಅಂತ ಹೇಳಿದ್ದಾರೆ. ಅಂದರೆ ಹಳ್ಳಿ ಭಾಷೆಯಲ್ಲಿ, ಹಾಡು ಭಾಷೆಯಲ್ಲಿ ಬರುವಂಥ ಇಂಗ್ಲೀಷ್ ತಕ್ಕ ಮಟ್ಟಿಗಲ್ಲ, ಏನೂ ಗೊತ್ತಿಲ್ಲದೆ ಇರೋ ಫೀಲಿಂಗ್ ಅನ್ನೋ ಒಂದು ವರ್ಡ್ನ ಪೀಲಿಂಗ್ ಅಂತ ಎಕ್ಸ್ಪ್ರೆಸ್ ಮಾಡ್ತಾರೆ. ಫೀಲಿಂಗ್ ಬಂತು ಅಂದಾಗೆಲ್ಲ ಸ್ವಲ್ಪ ಅಲ್ಲಿ ಏನೋ ನಡೆಯುತ್ತೆ. ಆ ವೇಯಲ್ಲಿ ಕಾಮಿಡಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನನಗಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ ಅಡುಗೆ ವಿಚಾರ ಆಗಿರ್ಬೋದು, ಈ ರೊಮ್ಯಾನ್ಸ್ ವಿಚಾರ ಆಗಿರ್ಬೋದು, ಆಮೇಲೆ ಗಂಡ ಹೆಂಡತಿ ನಡುವೆ ಬರುವಂಥ ಕೆಲವೊಂದು, ಎಷ್ಟೇ ದೊಡ್ಡ ಮನುಷ್ಯರು ಮನೆಯಲ್ಲಿ ಬಂದು ಕೂತ್ಕೊಂಡಿದ್ರು ಗಂಡ ಹೆಂಡತಿ ನಡುವೆ ಬರುವಂಥ ಜಗಳಕ್ಕೆ ಅದು ಯಾರಿದ್ರೂ ಅದನ್ನು ಕೇರ್ ಮಾಡಲ್ಲ ಅನ್ನೋವಂಥದ್ದು ಒಂದು ಕೆಲವೊಂದು ಎಲಿಮೆಂಟ್ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಲು ಅರ್ಜುನ್ ಈ ಪುಷ್ಪ ಫ್ಯಾಮಿಲಿ ಏನಿದೆ, ಆ ಫ್ಯಾಮಿಲಿನ ಒಂದು ಮಾಡೋವಂಥ ಒಂದು ಎಲಿಮೆಂಟ್ ಇದೆ. ಆ ಫ್ಯಾಮಿಲಿನ ಒಂದು ಮಾಡೋದಕ್ಕೆ ಯಾಕೆ ರೀಸನ್ನು ಅಂತ ನಾನು ಆವಾಗ ಸಾಧ್ಯನೇ ಇಲ್ವೇ ಈ ಥರ ಅಂತ ಅಂದ್ಕೊತಾ ಇದ್ದೆ. ಆಮೇಲೆ ಗೊತ್ತಾಯಿತು, ಸಿನಿಮಾ ಮುಗಿದ್ಮೇಲೆ ಗೊತ್ತಾಯಿತು ಪುಷ್ಪ 3 ಬರ್ತಾ ಇದೆ, ಅದಕ್ಕೆ ಇಲ್ಲಿ ಈ ಕಥೆನ ಮುಗಿಸ್ಬೇಕಿತ್ತು ಇವರು. ಸೊ ಮುಗಿಸಿದ್ದಾರೆ. ಆ್ಯಂಡ್ ಒಂದು ಫಹದ್ ಫಾಸಿಲ್ ಅವರ ಕ್ಯಾರೆಕ್ಟ್ರು ಪುಷ್ಪ ಪಾರ್ಟ್ 1ಅಲ್ಲಿ ಬಂದು ಆ್ಯಕ್ಚುಲಿ ನಮಗೆ ಸಿನಿಮಾ ಕಿಕ್ ಕೊಡೋದೆ ಫಹದ್ ಫಾಸಿಲ್, ಆ ಪೊಲೀಸ್ ಏನು ಗುಂಡು ಪೊಲೀಸ್, ಆ ಪೊಲೀಸ್ ಕ್ಯಾರೆಕ್ಟರ್ ಏನಿದೆ ಅಲ್ಲೇ ನಿಮಗೆ ಎಲ್ಲ ರೀತಿಯಾದ ಟರ್ನಿಂಗ್ ಪಾಯಿಂಟ್ಸು ಮತ್ತು ತುಂಬ ಸೀರಿಯಸ್ ಸಿಚುವೇಶನ್ ಕ್ರಿಯೇಟ್ ಆಗೋದೆ ಫಹದ್ ಫಾಸಿಲ್ ಅವರಿಂದ. ಈ ಸಿನಿಮಾದಲ್ಲೂ ಹೌದು, ಬಟ್ ಅವ್ರನ್ನ ಈ ಹೀರೋ ಮತ್ತು ಈ ಫಹದ್ ಫಾಸಿಲ್ ಅವರ ಇವರಿಬ್ಬರ ಫೇಸ್ ಆಫ್ ಏನಿದೆ, ಆ ಫೇಸ್ ಆಫ್ ಏನೇ ನಿಮಗೆ ಸಿನಿಮಾದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಅನ್ಬೋದು. ಅಲ್ಲಿ ಕೆಲವೊಂದು ಕಡೆ ಕಾಮಿಡಿ ಇಟ್ಬಿಟ್ಟಿದ್ದಾರೆ. ಓಕೆ, ಅದೆಲ್ಲ ಓಪನಾಗಿ ಹೇಳೋದು ಬೇಡ, ಬಟ್ ಇನ್ನೂ ಅಂದರೆ ಪಾರ್ಟ್ 1ನಲ್ಲಿ ಫಹದ್ ಫಾಸಿಲ್ ಅವ್ರನ್ನ ತುಂಬಾ ಹೈಲೈಟ್ ಮಾಡಿದರು. ಬಟ್ ಪಾರ್ಟ್ 2ಅಲ್ಲಿ ಅವ್ರ ಕ್ಯಾರೆಕ್ಟರ್ನ ಎಲ್ಲೋ ಒಂದು ಕಡೆ ಡಮ್ಮಿ ಮಾಡ್ದಂಗೆ ಕಾಣಿಸ್ತಾ ಇದೆ ಅಲ್ಲ, ಡಮ್ಮಿ ಮಾಡಿಬಿಟ್ಟಿದ್ದಾರೆ. ಅದೊಂದು ನನಗೆ ಯಾಕೆ ಈ ಕ್ಯಾರೆಕ್ಟರ್ಗೆ ಇಷ್ಟೊಂದು ವೆಯ್ಟೇಜ್ ಇತ್ತಲ್ಲ, ಅದು ಯಾಕೆ ಆ ವೆಯ್ಟ್ ತೆಗೆದುಬಿಟ್ರು ಡೈರೆಕ್ಟ್ರು ಅಂತ ಅಂದ್ಕೊಂಡೆ. ಸ್ಟಂಟು, ಕೊರಿಯೋಗ್ರಫಿ, ಮ್ಯೂಸಿಕ್, ನರೇಷನ್ ನಂಗೆ ಇಷ್ಟ ಆಯಿತು. ನರೇಷನ್ನಲ್ಲಿ ಅಲ್ಲಲ್ಲಿ ಒಂಚೂರು ಬೋರ್ ಹೊಡೆಯೋದಂತೂ ಖಂಡಿತ. ಏನಪ್ಪ ಇಷ್ಟೊತ್ತು ಬೇಕಾ? ನನಗೆ ನಿಜವಾಗ್ಲೂ 3.5 ಗಂಟೆ ಸಿನಿಮಾ ನನ್ನ ಜೀವನದಲ್ಲಿ ಫಸ್ಟ್ ಟೈಮು ಥಿಯೇಟ್ರಲ್ಲಿ ಕೂತ್ಕೊಂಡು ಎಷ್ಟೊತ್ತು ನಾನು ಹಿಂಗೆ ನೋಡ್ತಾನೆ ಇದ್ದೀನಿ ವಾಚ್ನ, ಯಾವಾಗ ಮೂವಿ ಇದು ಅಂತ. ಇಷ್ಟೊಂದು ಬೋರ್ ಹೊಡ್ಸೋಕ್ಕೆ ಅಲ್ಲಿ ಯಾವ ಕಾರಣವೂ ಇರಲಿಲ್ಲ, ಅಷ್ಟೊಂದು ಎಳೆಯೋದಕ್ಕೂ ಅಲ್ಲಿ ಯಾವ ಕಾರಣವೂ ಇರಲಿಲ್ಲ. ಫಸ್ಟ್ ಹಾಫ್ ಓಕೆ ಅನ್ನಿಸ್ತು ಒಂದು ರೇಂಜ್ಗೆ, ಡ್ಯೂರೇಷನ್ನು ಒಂದು ಓಕೆ. ಸೆಕೆಂಡ್ ಹಾಫ್ ಅಂತೂ ತೀರಾ ಉದ್ದು ಕೇಳಿದ್ಬಿಟ್ಟಿದ್ದಾರೆ, ಅಷ್ಟು ಉದ್ದು ಕೇಳಿಯೋಂಥದ್ದು ಬೇಕಾಗಿರಲಿಲ್ಲ ಅಂತ ಅನ್ಕೋತೀನಿ. ಎನಿವೈಸ್, ಪಾಸಿಟಿವ್ಸ್ ಎಲ್ಲ ಹೇಳಾಯಿತು, ನೆಗೆಟಿವ್ಸ್ ಬಂದು ಅದನ್ನು ಹೇಳಾಯಿತು, ಒಂದಷ್ಟು ಹೇಳಿದ್ದೀನಿ. ಆಮೇಲೆ ಇನ್ನೊಂದು, ಸಿನಿಮಾದಲ್ಲಿ ಬಿಲ್ಡಪ್ ಇರಬೇಕು, ಬಿಲ್ಡಪ್ಪೇ ಸಿನಿಮಾ ಆಗಬಾರ್ದು. ಅದೊಂದು ನನಗೆ ಏನಪ್ಪ, ಸೀನ್ ಟು ಸೀನ್ ಎಲಿವೇಶನ್ಗಳು ನೋಡ್ಬೇಕು ನಾವು. ಇಲ್ಲಿ ಸೀನ್ ಟು ಸೀನ್ ಬರೀ ಬಿಲ್ಡಪ್ಪು. ಪುಷ್ಪ ಬಂದ ಅಂದರೆ ಏನೋ ಬಿಲ್ಡಪ್ಪು, ಅಲ್ಲಿ ಬಿಲ್ಡಪ್ಪು, ಇಲ್ಲಿ ಬಿಲ್ಡಪ್ಪು, ಬರೀ ಬಿಲ್ಡಪ್ಪಲ್ಲೇ ಸಿನಿಮಾ ತೊಗೊಂಡೋಗುವಂಥ ಪ್ರಯತ್ನನ ಡೈರೆಕ್ಟ್ರು ಮಾಡಿದ್ದಾರೆ. ಸುಕುಮಾರ್ ಅವ್ರು ಯಾಕೆ ಹಿಂಗೆ ಮಾಡಿದ್ರು ನನಗಂತೂ ಅರ್ಥ ಆಗ್ತಾಯಿಲ್ಲ.
ಆಮೇಲೆ ಕೆಲವೊಂದು ರಾಜಕೀಯ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಥ ಒಂದು ಎಲಿಮೆಂಟ್ ಹೇಳ್ಬಿಡ್ತೀನಿ. ಒಂದು ಫೋಟೋ ಕೊಡಲ್ಲ ಅಂದಂಥ ವ್ಯಕ್ತಿಯಿಂದ ಈ ಸಿನಿಮಾದ ಕತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫೋಟೋ ಕೊಡಲ್ಲ ಅಂತಂದರೆ ಏನು ಹೇಳ್ತಿದೆ ಗುರು ಅಂತಂದರೆ ನಿಮಗೆಲ್ಲ ಗೊತ್ತಿದ್ರೆ ಸಿನಿಮಾ ನೋಡಿದರೆ ಅದೊಂದು ಬಗ್ಗೆ ಕಮೆಂಟ್ ಹಾಕಿ. ಆಮೇಲೆ ಈ ಸೋಫಾಗೆ ತಂದು ಕೊಡ್ತೀನಿ ನಿನಗೆ ಅನ್ನೋದು, ಕೆಲವೊಂದು ಎಲಿಮೆಂಟ್ಸು, ಕಿರೀಟ, ಸೋಫಾ, ದುಡ್ಡು, ಮರ ಸಾಗಾಣಿಕೆ ಮಾಡೋದು. ಈ ಮರ ಸಾಗಾಣಿಕೆ ಮಾಡೋದು ಅಂದರೆ ಈ ಸಿನಿಮಾದಿಂದ ಯಾರಾದರೂ ಇನ್ಸ್ಪೈರ್ ಆಗಿಬಿಟ್ರೆ ಊರು, ಕೇರಿ, ನಾಡು, ದೇಶ, ಪ್ರಪಂಚನೇ ಸರ್ವನಾಶ ಆಗೋಗ್ಬಿಡುತ್ತೆ. ಯಾರೂ ಈ ಸಿನಿಮಾ ನೋಡಿ ಇನ್ಸ್ಪೈರ್ ಆಗಿಬಿಡಿ. ಈ ಸಿನಿಮಾ ನೋಡಿ ಇನ್ಸ್ಪೈರ್ ಆಗಿಯೇ ನಾವು ಮರ ಸಾಗಾಣಿಕೆ ಮಾಡ್ತಾಯಿದ್ದೀವಿ, ಸ್ಮಗ್ಲಿಂಗ್ ಮಾಡ್ತಾಯಿದ್ದೀವಿ ಅಂತ ಆಂಧ್ರದಲ್ಲಿ ಪೊಲೀಸ್ನವರು ಹಿಡಿದಿದ್ದೂ ಆಗಿದೆ. ಸೊ ಆದಷ್ಟು ಎಲಿಮೆಂಟ್ಗಳನ್ನ ತಗೋಬೇಕಾದ್ರೆ ಒಂದು ಸಿನಿಮಾದಲ್ಲಿ ನಿಮಗೆ ಒಂದು ಮೇಯ್ನ್ ಪಾಯಿಂಟ್, KGF ಅಂತ ಬಂದಾಗ ಅದರಲ್ಲಿ ಚಿನ್ನ ಇತ್ತು, ತಾಯಿ ಸೆಂಟಿಮೆಂಟ್ ಇತ್ತು, ಕಾಮಿಡಿನೂ ಇತ್ತು, ಲವ್ ಇತ್ತು, ಬಟ್ ಮೇಯ್ನ್ ಪಾರ್ಟ್ ಇಸ್ ಚಿನ್ನ. ಈ ಸಿನಿಮಾದಲ್ಲಿ ಮರನ ನಾನು ಕಳ್ಳ ಸಾಗಣೆ ಮಾಡ್ತೀನಿ, ನಾನು ಸ್ಮಗ್ಲಿಂಗ್ ಮಾಡ್ತೀನಿ ಅನ್ನುವಂಥದ್ದೇ ವಿಷಯ. ಈ ಕೆಲವೊಂದು ವಿಷಯಗಳನ್ನು ಸೂಕ್ಷ್ಮವಾಗಿ ತೊಗೊಂಡ್ರೆ ತುಂಬ ಡೇಂಜರ್ ಅಂತ ಅನಿಸುತ್ತೆ. ಸೊ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಐ ಥಿಂಕ್ ತುಂಬ ಲಾಂಗ್ ವಿಡಿಯೋ ಆಗೋಯ್ತಿದ್ದು, ಯಾಕೆಂದರೆ ವಿಷಯಗಳು ಇನ್ನೂ ಇದೆ. 3.5 ಗಂಟೆ ಸಿನಿಮಾ ಗುರು, 3.5 ಗಂಟೆ ಸಿನಿಮಾ, 10 ನಿಮಿಷ ನಾನೇನು ಹೇಳೋಕ್ಕಾಗಲ್ಲ. ಸ್ಟಿಲ್ ನಾನು ಏನು ಶೇರ್ ಮಾಡ್ಕೋಬೋದು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡ್ಬಿಡ್ತೀನಿ. ಆವಾಗಲೇ ಹೇಳಿದೆ ನಾನು, ಫೈಟಿಂಗ್ ಅಂತ, ಕ್ಲೈಮ್ಯಾಕ್ಸ್ ಫೈಟಿಂಗ್. ಅಲ್ಲು ಅರ್ಜುನ್ ಅವರು ಈಸ್ ಲಿವ್ಡ್ ಇನ್ ದಿಸ್ ಕ್ಯಾರೆಕ್ಟರ್. ಅದು ಒಂದು ಫೈಟಿಂಗ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಈ ಸಿನಿಮಾ ನೋಡೋರು ಆ ಒಂದು ಕ್ಲೈಮ್ಯಾಕ್ಸಲ್ಲಿ ಬರೋ ಒಂದೇ ಒಂದು ಲಾಸ್ಟ್ ಫೈಟ್ಗೋಸ್ಕರ ಏನಾದರೂ ಸಿನಿಮಾ ನೋಡಿ. ಆಮೇಲೆ ಸೀರೆ ಉಟ್ಕೊಂಡಿರೋ ಕ್ಯಾರೆಕ್ಟರ್ ಇದೆ ಗೊತ್ತಾ, ಅದು ಅದ್ಭುತವಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ ಮಾತ್ರ. ಫೈಟಿಂಗ್ ಕೊರಿಯೋಗ್ರಫಿ ಯಾರು ಮಾಡಿದಾರೋ ಹ್ಯಾಟ್ಸ್ ಆಫ್ ಅವ್ರಿಗೆ. ಮತ್ತು ಈ ಮ್ಯೂಸಿಕಲ್ಲಿ ಅಜನೀಶ್ ಲೋಕನಾಥ್ ಅವ್ರಿಗೂ ಕ್ರೆಡಿಟ್ಸ್ ಕೊಟ್ಟಿದ್ದಾರೆ. ಸೊ ಅವ್ರು ಎಲ್ಲೆಲ್ಲಿ ಏನೇನು ಮ್ಯೂಸಿಕ್ ಮಾಡಿದಾರೋ ಡೀಟೇಲಾಗಿ ನಮ್ಗೆ ತಿಳ್ಕೊಳಕ್ಕೆ ಕಷ್ಟ ಆಗುತ್ತೆ. ಬಟ್ ಓವರ್ ಆಲ್ ದಿ ಮೂವಿಯಲ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ BGM ಅಂತೂ ಒಂದು ಮೇಯ್ನ್ ಪಾತ್ರ ತಗೊಳುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಡೈರೆಕ್ಟ್ರು ಐ ಥಿಂಕ್ ಪುಷ್ಪ 3 ಲೀಡ್ ಕೊಟ್ಟಿರೋದ್ರಿಂದ ದಯಮಾಡಿ 3.5 ಗಂಟೆ ಗುರು ಡೈರೆಕ್ಟ್ರು ದಯವಿಟ್ಟು 3.5 ಗಂಟೆ ಸಿನಿಮಾ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡ. ಪೇಷನ್ಸ್, ಪ್ಲೀಸ್ ಡೋಂಟ್ ಚೆಕ್ ಪಬ್ಲಿಕ್ ಪೇಷನ್ಸ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.